ಈ ಬಾರಿಯ IPLನಲ್ಲಿ ಮತ್ತೊಂದು ಟ್ರೋಫಿಯನ್ನು ಎತ್ತಿ ಹಿಡಿತಾರ ಚೆನ್ನೈ ಸೂಪರ್ ಕಿಂಗ್ಸ್. ನಿಜಕ್ಕೂ ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ IPLನಲ್ಲಿ ನಿಜವಾದ ಸೂಪರ್ ಕಿಂಗ್ಸ್ ಅಂತಲೇ ಹೇಳಬೇಕು. ಯಾಕಂದರೆ ಈಗಾಗಲೇ 5 ಬಾರಿ ಟ್ರೋಫಿಯನ್ನು ಗೆದ್ದಿದ್ದಾರೆ. ಕಳೆದ ಬಾರಿಯ ವಿನ್ನರ್ ಕೂಡ ಅವರೇ. ಯಾಕಂದರೆ ಅಲ್ಲಿ ಇರೋದು ಮಹೇಂದ್ರ ಸಿಂಗ್ ಧೋನಿ. ಬಹುಶಃ 3 ವರ್ಷಗಳ ಕಾಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವೇ ಇರಲಿಲ್ಲ. ಆ ತಂಡ ಕಾರಣಾಂತರದಿಂದ ಬ್ಯಾನ್ ಆಗಿತ್ತು. ಆದರೂ ಕೂಡ ಈಗಾಗಲೇ 5 ಬಾರಿ ಟ್ರೋಫಿಯನ್ನು ಗೆದ್ದಿದ್ದಾರೆ. ಅತಿ ಹೆಚ್ಚು ಬಾರಿ ಆಡಿರೋವಂಥ ಮುಂಬೈ ಇಂಡಿಯನ್ಸ್ಗಿಂತಲೂ ಕೂಡ 3 ಬಾರಿ ಸೀಸನ್ನಲ್ಲೇ ಇಲ್ಲದೆ ಇದ್ದರೂ ಕೂಡ ಅವರು ಆಲ್ರೆಡಿ 5 ಬಾರಿ ಕಪ್ಪನ್ನು ಗೆದ್ದಿದ್ದಾರೆ. ಅದಕ್ಕೆ ಕಾರಣ ಬೇರಾರೂ ಅಲ್ಲ, ನಮ್ಮ ವರ್ಲ್ಡ್ ಕಪ್ ನಾಯಕ ಮಹೇಂದ್ರ ಸಿಂಗ್ ಧೋನಿ. ಅಂದರೆ ತಪ್ಪಾಗೋದಿಲ್ಲ, ಮಹೇಂದ್ರ ಸಿಂಗ್ ಧೋನಿ ಅವರ ಆಟನೇ ಆ ರೀತಿ. ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಯಾವಾಗ ಏನು ಮಾಡಬೇಕು ಅಂತ ಗೊತ್ತು. ಆದರೆ ಕಳೆದ ಬಾರಿ ಮಹೇಂದ್ರ ಸಿಂಗ್ ಧೋನಿ ಅವರು ಆಡ್ತಾರಾ ಇಲ್ಲ ಅನ್ನೋವಂಥ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ರಿಟೈರ್ಡ್ ಆಗ್ತಾರಾ ಅಂತ ಕೇಳ್ತಾ ಇದ್ರು. ಒಂದು ಕಡೆ ಕ್ಯಾಪ್ಟನ್ಸಿಯನ್ನು 2 ವರ್ಷಗಳ ಹಿಂದೆ ಜಡೇಜಾ ಅವರಿಗೆ ಬಿಟ್ಟುಕೊಟ್ಟಿದ್ರು. ಆನಂತರ ಜಡೇಜಾ ಅವರು ಆ ಸ್ಥಾನವನ್ನು ನಿಭಾಯಿಸದೇ ಇರೋ ಕಾರಣದಿಂದ ಮತ್ತೆ ಕ್ಯಾಪ್ಟನ್ ಆದರು ಮಹೇಂದ್ರ ಸಿಂಗ್ ಧೋನಿ ಅವರು. ಕ್ಯಾಪ್ಟನ್ ಆಗಿದ್ದಷ್ಟೇ ಅಲ್ಲ, ತಂಡವನ್ನು ಫೈನಲ್ಗೆ ಕರೆದುಕೊಂಡು ಹೋಗಿ ಸಲೀಸಾಗಿ ಟ್ರೋಫಿಯನ್ನು ಎತ್ತಿ ಕೊಟ್ಟರು ಚೆನ್ನೈ ಸೂಪರ್ ಕಿಂಗ್ಸ್ ಕೈಗೆ ಅಂತಲೇ ಹೇಳ್ಬೋದು. ಈ ಬಾರಿ ಕೂಡ ಅವರು ಅಂದರೆ ಈಗಲೇ ತಾನಿರೋವಾಗಲೇ ಮತ್ತೊಬ್ಬ ನಾಯಕನನ್ನು ರೆಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಅವರ ಕೈಗೆ ಕ್ಯಾಪ್ಟನ್ಸಿಯನ್ನು ಕೊಟ್ಟರು. ಆದರೆ ನಾವು ನೋಡ್ತಾ ಇದ್ದರೆ ಅಲ್ಲಿ ಕ್ಯಾಪ್ಟನ್ಸಿ ಮಾಡೋದು ಮಹೇಂದ್ರ ಸಿಂಗ್ ಧೋನಿ ಅವರೇ ಇರ್ತಾರೆ. ನಾನು ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ, ಮತ್ತೊಂದು ವಿರಾಟ್ ಕೊಹ್ಲಿ ಆಗ್ತಾರಾ ಋತುರಾಜ್ ಗಾಯಕ್ವಾಡ್ ಅಂತ. ಯಾಕಂದರೆ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ ಆಡುವಾಗ ಯಾವಾಗ ಧೋನಿ ಅವರಿಂದ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿಯನ್ನು ಪಡೆದ್ರು, ಆಗ ವಿರಾಟ್ ಕೊಹ್ಲಿ ಅವರು ಧೋನಿ ಅವರು ಕಣ್ಣಲ್ಲಿ ಹೇಳಿದ್ದನ್ನು ಮಾಡಿ ತೋರಿಸ್ತಾ ಇದ್ರು. ಅವರಿಬ್ಬರ ಮಧ್ಯೆ ಒಂದು ಸೂಪರ್ಬ್ ಆದಂಥ ಕೋರ್ಡಿನೇಷನ್ ಇತ್ತು. ಸೊ ಆ ರೀತಿಯಾದಂಥ ಒಂದು ಉತ್ತಮವಾದಂಥ ಬಾಂಧವ್ಯವೇ ಈಗ ನಮಗೆ ಋತುರಾಜ್ ಗಾಯಕ್ವಾಡ್ ಮತ್ತು ಧೋನಿ ಅವರ ನಡುವೆ ಕಾಣಿಸ್ತಾ ಇದೆ. ಋತುರಾಜ್ ಗಾಯಕ್ವಾಡ್ ಅವರಿಗೆ ಧೋನಿ ಅವರು ಸಾಕಷ್ಟು ಸಲಹೆಗಳನ್ನು ನೀಡ್ತಾ ಇರ್ತಾರೆ. ಪ್ರತಿ ಬಾರಿ ಬೌಲರ್ಸ್ಗಳು ಧೋನಿಯ ಕಡೆನೇ ತಿರುಗೋದನ್ನು ನಾವು ನೋಡಿದ್ದೀವಿ. ಆದರೆ ಋತುರಾಜ್ ಗಾಯಕ್ವಾಡ್ ಅವರು ಕೂಡ ಧೋನಿ ಅವರ ಕಡೆಗೆ ತಿರುಗ್ತಾರೆ. ಆದರೆ ಮುಂಬೈಯಲ್ಲಿ ವಿಪರ್ಯಾಸ, ಯಾರು ಕೂಡ ರೋಹಿತ್ ಶರ್ಮಾ ಅವರ ಕಡೆಗೆ ತಿರುಗ್ತಾ ಇಲ್ಲ. ಹಾಗೆ ರೋಹಿತ್ ಶರ್ಮಾ ಅವರ ಒಂದು ನಿಜವಾದ ಅಸಹಾಯಕತೆಯ ಸ್ಥಿತಿಯನ್ನು ನೋಡಿದ್ರೆ ಮರುಕ ಬರುತ್ತೆ ಫ್ರೆಂಡ್ಸ್. ಎಲ್ಲೋ ಒಂದು ಕಡೆ ರೋಹಿತ್ ಶರ್ಮಾ ಅವರನ್ನು ಮುಂಬೈ ಇಂಡಿಯನ್ಸ್ ಮತ್ತು ಆ ತಂಡ ಕಡೆಗಣಿಸಿದೆ ಅಂತಲೇ ಹೇಳ್ಬೋದು. ಆದರೆ ಅದೇ ಪರಿಸ್ಥಿತಿ CSKನಲ್ಲಿ ಇಲ್ಲ. ಯಾವ ಒಂದು ವಿಷಯ ಮುಂಬೈ ಇಂಡಿಯನ್ಸ್ಗೆ ಮುಳುವಾಗಿ 2 ಪಂದ್ಯಗಳನ್ನು ಸೋತರೋ ಅದೇ ವಿಷಯ ಪ್ಲಸ್ ಆಗಿ CSK 2 ಪಂದ್ಯಗಳನ್ನು ಗೆದ್ದಿದೆ. ಯಾಕಂದರೆ ಯುವ ನಾಯಕ ಋತುರಾಜ್ ಗಾಯಕ್ವಾಡ್ ಅವರಿಗೆ ಧೋನಿ ಅವರ ಸಪೋರ್ಟ್ ಸಿಗ್ತಾ ಇದೆ. ಹಾಗೆ ಋತುರಾಜ್ ಗಾಯಕ್ವಾಡ್ ಅವರಿಗೆ ಯಾವ ಕಡೆ ತಿರುಗಿದ್ರೆ ಸಪೋರ್ಟ್ ಸಿಗತ್ತೆ ಅನ್ನೋ ಸೂಪರ್ಬ್ ಆದಂಥ ಅಭಿಪ್ರಾಯ ಇದೆ. ಅದೇ ಚೆನ್ನೈನ ಗೆಲುವಿಗೆ ಕಾರಣ. ಮತ್ತೊಂದು ಕಡೆ ರಚಿನ್ ರವೀಂದ್ರ ಅವರು ಬ್ಯೂಟಿಫುಲ್ ಫಾರ್ಮಲ್ಲಿದ್ದಾರೆ. ರಚಿನ್ ರವೀಂದ್ರ ಅವರನ್ನು ಕಮ್ಮಿ ಬೆಲೆ ಕೊಟ್ಟು ಕೊಂಡುಕೊಂಡಂಥ CSK ಇವತ್ತು ರಚಿನ್ ರವೀಂದ್ರ ಅವರು CSKಗೆ ಮತ್ತೊಂದು ಸೂಪರ್ ಸ್ಟಾರ್ ಆಗಿದ್ದಾರೆ. ಮುಂದಿನ CSKಯ ಸೂಪರ್ ಸ್ಟಾರ್ ರಚಿನ್ ರವೀಂದ್ರ ಅವರೇ ಆಗಿರ್ತಾರೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಏನಾಗತ್ತೆ ಅಂತ.